ಬಂದ ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ನಿಮ್ಗೆ ಯಾಕೆ ಬೇಕದು? ಸ್ನೇಹಿತರೆ, ನಿಮ್ಮೆಲ್ರಿಗೂ ಮಾತು ಮಂಥನಕ್ಕೆ ಆತ್ಮೀಯ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಇವತ್ತಿನ ಮಾತು ಮಂಥನದಲ್ಲಿ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಕೇಸ್ ದಾಖಲಾಗಿದೆ? ಯಾರಿದು ಮಲ್ಲಿಕಾರ್ಜುನ್ ಮುತ್ಯ? ಏನು ಮಾಡಿದ್ರು? ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಮುತ್ಯಗಳ ಕಾಟ ಹೆಚ್ಚಾಗಿದೆ. ಯಾಕೋಸ್ಕರ ಈ ಜನರು ಈ ಮುತ್ಯಗಳನ್ನ ಅವಲಂಬಿತರಾಗ್ತಾರೆ? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ವೈಚಾರಿಕವಾದಂತಹ ವೈಜ್ಞಾನಿಕವಾದಂತಹ ಮತ್ತು ಜನರ ನಾಲೆಡ್ಜ್ ಅನ್ನ ಹೆಚ್ಚು ಮಾಡುವಂತಹ ಈ ಒಂದು ವಿಶ್ಲೇಷಣೆಯನ್ನು ನಾನು ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಮೆಂಟ್ಸ್ ಕೂಡ ಇಲ್ಲಿ ಮೆನ್ಷನ್ ಮಾಡಿ. ಸ್ನೇಹಿತರೆ, ಮಲ್ಲಿಕಾರ್ಜುನ ಮುತ್ಯ ಸ್ವಯಂ ಘೋಷಿತ ದೇವಮಾನವ. ಈತನ ವಿರುದ್ಧ ಬಾಲಕಿಯೊಡನೆ ಅನುಚಿತ ವರ್ತನೆ ಮಾಡಿದರೆ ಅನ್ನೋ ಕಾರಣಕ್ಕೋಸ್ಕರ ಪೋಸ್ಕೋ ಕೇಸ್ ದಾಖಲಾಗಿದೆ. ಜೊತೆಗೆ ಮಕ್ಕಳ ಹಕ್ಕುಗಳ ಆಯೋಗ ಕೂಡ ಈತನ ವಿರುದ್ಧ ವಿಚಾರಣೆಯನ್ನ ಮಾಡಿ ಪ್ರಕರಣವನ್ನ ದಾಖಲಿಸಿ ಅಂತೇಳಿ ಯಾದಗಿರಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರಿಗೆ ಆಯೋಗ ಪತ್ರವನ್ನ ಬರೆದಿದೆ. ಮುತ್ಯ ವಿರುದ್ಧ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿರುವಂಥದ್ದು. ಸ್ನೇಹಿತರೆ, ಏನಿದು? ಯಾರಿದು ಮಲ್ಲಿಕಾರ್ಜುನ ಮುತ್ಯ? ಯಾಕೆ ಈತನ ವಿರುದ್ಧ ಈ ರೀತಿ ಪ್ರಕರಣ ದಾಖಲಾಯಿತು? ಯಾಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ರೀತಿ ಮುತ್ಯಗಳ ವಿಚಾರ ಬಹಳ ಸದ್ದು ಮಾಡತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಈಗ ಮಲ್ಲಿಕಾರ್ಜುನ ಮುತ್ಯ ಅನ್ನುವಂಥ ವ್ಯಕ್ತಿ ಒಬ್ಬ ಧಾರ್ಮಿಕ ವ್ಯಕ್ತಿ, ಜೊತೆಗೆ ಸ್ವಯಂ ಘೋಷಿತ ದೇವಮಾನವರು. ಯಾವ್ಯಾವ ದೇವಮಾನವರು ಏನೇನು ಮಾಡ್ತಾ ಇದಾರೆ ಅಂತ ನಾವು ನೋಡ್ತಾ ಇದೀವಲ್ಲ, ಎಲ್ಲ ದೇವಮಾನವರು. ಎಲ್ಲರೂ, ನೀನು ದೇವಮಾನವ, ಆತನು ದೇವಮಾನವ, ಎಲ್ಲರೂ ದೇವಮಾನವರೇ. ಈ ದೇವಮಾನವರ ಕಾಟದಿಂದ, ದೇವಮಾನವರ ಈ ಹುಚ್ಚಾಟದಿಂದ, ಅವರ ಕ್ರೌರ್ಯಗಳಿಂದ, ಆಮೇಲೆ ಈ ಡೋಂಗಿ ಬಾಬಾಗಳ ಕ್ರೌರ್ಯಗಳಿಂದ, ಡೋಂಗಿ ಸ್ವಾಮಿಗಳ ಕ್ರೌರ್ಯಗಳಿಂದ, ವಂಚನೆಗಳಿಂದ ನಮ್ಮ ಜನ ಯಾವಾಗ ಬಚಾವಾಗ್ತಾರೋ ಗೊತ್ತಿಲ್ಲ. ಈಗ ನೋಡಿ, ಈ ಸ್ವಯಂ ಘೋಷಿತ ದೇವಮಾನವ ಅಂತ ತನ್ನಂತಾನೆ ಅಂದ್ಕೊಂಡಿರೋಂಥ ಈ ವ್ಯಕ್ತಿ ಏನೋ ಅವರ ಭೇಟಿ ಮಾಡೋದಕ್ಕೆ ಒಂದು ಫ್ಯಾಮಿಲಿ ಬಂದಿದೆ. ಆ ಟೈಮಲ್ಲಿ ಹೇಳೋವಂಥದ್ದು, ಇವ್ರು ಸ್ಟೇಟ್ಮೆಂಟ್ ಕೊಡೋವಂಥದ್ದು, ನಾನು ಒಂದು ತಂದೆಯ ಭಾವದಲ್ಲಿ ಆ ಹುಡುಗಿ ಜೊತೆ, ಆ ಬಾಲಕಿ ಜೊತೆ ನಾನು ಒಂದು ಇದ್ದೆ, ಅದನ್ನ ಬೇರೆ ರೀತಿ ಬಿಂಬಿಸಿದ್ದಾರೆ ಅಂತ. ನನ್ಗೆ ಗೊತ್ತಾಗ್ತಾ ಇಲ್ಲ ಇವ್ರ ಹಿನ್ನೆಲೆಗಳೇನು, ನಮ್ಮ ಜನ ಯಾಕೆ ಒಂಥರ ಹುಚ್ಚರು ತರ ಇವ್ರನ್ನೆಲ್ಲ ಫಾಲೋ ಮಾಡ್ತಾರೆ. ನೋಡಿ, ಯಾರೇ ಆಗ್ಲಿ ಒಬ್ಬ ವ್ಯಕ್ತಿ ಒಂದು ಒಳ್ಳೆ ಧಾರ್ಮಿಕ ಸ್ಥಾನಕ್ಕೆ ಹೋಗಿದ್ದಾನೆ ಅಂದ್ರೆ ಸ್ವಲ್ಪ ಅಧ್ಯಯನ ಮಾಡ್ಬೇಕಲ್ವ. ನಮ್ಮ ಜನರ ವಿವೇಕ ಮಟ್ಟ ಎಷ್ಟು ಕುಸ್ತಿದೆ. ಅವ್ನು ನೋಡಕ್ಕೆ ಒಳ್ಳೆ ವಿಚಿತ್ರವಾಗಿರ್ತಾರೆ, ಏನೇನೋ ಮಾಡ್ತಾರೆ, ಕಾವಿ ಹಾಕ್ತಾರೆ, ಇನ್ನೇನೋ ಪೇಟ ಹಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಳ್ಳೆ ಇವರಿಂದ ನಾಯಿಗಳ ತರ ಸುತ್ತರಿತಾರಲ್ಲ. ಏನಾಗಿದೆ ನಮ್ಮ ಜನರ ಈ ಬುದ್ಧಿ ಭ್ರಮಣೆ ಆಗಿದೆಯಾ? ನೋಡಿ, ಇವ್ರಿಗೆ ವೈಚಾರಿಕವಾದ ಹಿನ್ನೆಲೆ ಇದೆಯಾ? ಹೋಗ್ಲಿ, ಈ ಮುತ್ಯಗಳಂತ ಹೇಳ್ಕೊಳ್ತಾರಲ್ಲ, ಸ್ವಾಮಿಗಳು ಅಂತ ಹೇಳ್ತಾರಲ್ಲ, ಎಲ್ಲ ಸ್ವಾಮಿಗಳ ಬಗ್ಗೆ ನಾನು ಮಾತಾಡ್ತಿಲ್ಲ. ಕೆಲವರು ಹೇಳ್ತಾರಲ್ಲ, ನಾವು ದೇವಮಾನವರು, ನಾವು ಅಂತ ಮಾನವರು, ನಾವು ಸೀಮೆಗಿಲ್ಲದ ಮನುಷ್ಯರು ಅಂತ ಹೇಳ್ಕೊತಾರಲ್ಲ. ಇವ್ರಿಗೆ ಒಂದು ವೈಚಾರಿಕವಾದ ಹಿನ್ನೆಲೆ ಇದೆಯಾ? ಒಂದು ಸಾಂಸ್ಕೃತಿಕವಾದ ಹಿನ್ನೆಲೆ ಇದೆಯಾ? ಸಾಹಿತ್ಯಿಕ ಹಿನ್ನೆಲೆ ಇದೆಯಾ? ಆಧ್ಯಾತ್ಮದ ಹಿನ್ನೆಲೆ ಇದೆಯಾ? ಆಧ್ಯಾತ್ಮ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಹೋಗ್ಲಿ, ಈ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡಿದಾರ, ಧ್ಯಾನ ಮಾಡಿದಾರ, ಜನರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳುವಷ್ಟು ಸಾಮರ್ಥ್ಯ ಇದೆಯಾ? ವೈಚಾರಿಕವಾಗಿ ಕೌನ್ಸಲಿಂಗ್ ಮಾಡುವಷ್ಟು ಸಾಮರ್ಥ್ಯ ಇದೆಯಾ? ಏನು ಇಲ್ಲ. ಈ ಡೋಂಗಿ ಬಾಬಾಗಳು, ಡೋಂಗಿ ಮುತ್ಯಗಳ ಹಿಂದೆ ಸುಮ್ಮನೆ ಜನ ನುಗ್ಗದೇ ನುಗ್ಗೋದು, ಅವ್ರ ಉಂಡಿಗೆ ದುಡ್ಡು ಹಾಕೋದು, ಪಂಗನಾಮ ಹಾಕೊಂಡು ಬರೋದೇ ಬರೋದು. ಎಷ್ಟು ದಿನ ಅಂತ ಈ ರೀತಿ ಇರ್ತಾರ್ರಿ? ಈ ರೀತಿ ಈ ಡೋಂಗಿ ಬಾಬಾಗಳು, ಡೋಂಗಿ ಮುತ್ಯಗಳು ಕರ್ನಾಟಕ ತುಂಬೆಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ಉತ್ತರ ಕರ್ನಾಟಕದ ಜನರ ಈ ಬದುಕಂತೂ ಹೇಳುತ್ತಿರುದು. ಅಲ್ಲಿ ಒಂದು ಬಡತನ, ಅನಕ್ಷರತೆ, ನಿರುದ್ಯೋಗ, ಮೂಲಭೂತ ಸೌಲಭ್ಯಗಳ ಕೊರತೆ, ಹಲವಾರು ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಆಗ ಜನರಿಗೆ ಕಾಣೋದೇ ಇಂಥ ಡೋಂಗಿಗಳು ಏನೋ ನಮ್ಮ ಬದುಕನ್ನ ಬದಲಾಯಿಸಿ ಬಿಡ್ತಾರೆ, ನಮ್ಗೆ ಒಳ್ಳೇದು ಮಾಡ್ತಾರೆ, ನಮ್ಗೊಂದು ಒಳ್ಳೆ ಸಜೆಷನ್ ಕೊಡ್ತಾರೆ, ನಮ್ಮನ್ನ ಕಷ್ಟದಿಂದ
ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಾರೆ ಅಂಥೇಳಿ ಹೋಗ್ತಾರೆ. ಇವ್ರಿಗೆ ಯಾವ ಹಿನ್ನೆಲೆನೂ ಇಲ್ಲ. ಇವೆಲ್ಲ ಡೋಂಗಿ ಮುತ್ಯಗಳು. ಇವರೆಲ್ಲ ಎಲ್ಲೋ ಸ್ವಲ್ಪ ಅಧ್ಯಯನ ಮಾಡಿ ಒಂದು ಶಕ್ತಿಯನ್ನು ರೂಢಿಸ್ಕೊಂಡು, ಅಂದರೆ ಚೈತನ್ಯ ಶಕ್ತಿಯನ್ನು ರೂಢಿಸ್ಕೊಂಡಿರುವಂಥವ್ರು ಒಂದಷ್ಟು ಜನ ಇದ್ದಾರೆ. ಆದರೆ ಅವರು ಯಾರು ಕೂಡ ಈ ರೀತಿ ಡೋಂಗಿ ಕೆಲಸಗಳನ್ನು ಮಾಡಲ್ಲ, ಜನರಿಗೆ ಪಂಗನಾಮ ಹಾಕೋ ಕೆಲಸವನ್ನು ಮಾಡಲ್ಲ. ಇಂಥವ್ರ ಹತ್ರ ಹೋಗೋರ ಹತ್ರ ಏನು ಮಾಡ್ತಾರೆ, ನೀನು ಹಂಗೆ ಮಾಡು, ನೀನು ಹಿಂಗೆ ಮಾಡು, ನೀನು ಇಂಥ ಪೂಜೆ ಮಾಡು, ನೀನು ಇಷ್ಟು ದುಡ್ಡು ಕೊಡು, ನೀನು ನಾನು ಹೇಳ್ದಂಗೆ ಕೇಳು. ನಾವು ನೋಡ್ತಾ ಇದೀವಲ್ಲ ಈ ಡೋಂಗಿ ಬಾಬಾಗಳು ಏನೆಲ್ಲ ಮಾಡ್ತಾರೆ. ಹೆಣ್ಮಕ್ಳನ್ನ ಯಾವ ರೀತಿ ಅನುಚಿತವಾಗಿ ವರ್ತನೆ ಮಾಡ್ಕೊಳ್ತಾರೆ, ಅವ್ರನ್ನ ಖಾಸಗಿಯಾಗಿ ಹೆಂಗೆ ಬಳಕೆ ಮಾಡ್ಕೊಳ್ತಾರೆ. ಇತ್ತೀಚೆಗೆ ಒಬ್ಬ ಯಾವನ ಸ್ವಾಮೀಜಿ ತಗ್ಲಾಕಂಡ ದಿನ ಬೆಳಗಾದ್ರೆ ಅವನು ಜನರ ಬದುಕಿನ ಬಗ್ಗೆ ಹೇಳೋದು, ನೋಡಿ ಇಂಥ ರಾಶಿಗೆ ಇಂಥ ಸಮಸ್ಯೆ ಇದೆ, ಇಂಥ ಒಂದು ಪೂಜೆ ಮಾಡಿಸ್ಬಿಟ್ರೆ ಇಂಥದ್ದೊಂದು ಸಮಸ್ಯೆ ಬಗೆಹರಿಯುತ್ತೆ ಅಂತ. ಅವನು ತಗ್ಲಾಕೊಂಡಿದ್ದಾನೆ, ಈಗ ಜೈಲಲ್ಲಿ ಮುದ್ದೆ ಮುರಿತಿದ್ದಾನೆ. ನಮ್ಮ ಜನಕ್ಕೆ ಯಾವಾಗ ವೈಜ್ಞಾನಿಕ, ಕುವೆಂಪು ಹೇಳ್ತಾರಲ್ಲ, ವೈಚಾರಿಕ ದೃಷ್ಟಿ, ವೈಜ್ಞಾನಿಕ ಮನೋಭಾವ ಬರದ ಹೊರತು ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ತರದ ಡೋಂಗಿಗಳು ನಮ್ಮ ಬದುಕನ್ನ ಹಾಳು ಮಾಡ್ತಾರೆ ಇರ್ತಾರೆ. ಒಂದು ದುಡ್ಡು ಹಾಳು, ಇನ್ನೊಂದು ಮಾನಸಿಕ ನೆಮ್ಮದಿ ಹಾಳು, ಇನ್ನೊಂದು ಇವರು ಹೇಳುವಂತ ಈ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು 2 ಲಕ್ಷ ಖರ್ಚಾಗತ್ತೆ, ನೀನ್ ಇಂಥ ಪೂಜೆ ಮಾಡಿಸಿದ್ರೆ ನಿನ್ನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ, ನಿನಗೆ ಮಾಟ ಮಾಡಿಸಿದ್ದಾರೆ, ನಿನಗೆ ತಂತ್ರ ಮಾಡಿಸಿದ್ದಾರೆ, ನಾನು ಹೇಳ್ದಂಗೆ ಕೇಳಿದ್ರೆ ನಿನ್ನ ಬದುಕು ವೈಭವೋಪೇತವಾಗಿ ಹೋಗ್ಬಿಡುತ್ತೆ ಅಂತೇಳಿ ಅವರ ದುಡ್ಡು ಸುಲಿದು ಇವರು ಒಂದು ದುಡ್ಡು ಇಟ್ಕೊಂಡು ಪಂಗನಾಮ ಹಿಟ್ಟು ಮನೆ ಕಳಿಸ್ತಾರೆ. ಬೆಳಗ್ಗೆ ನಮ್ಮ ಮೀಡಿಯಾಗಳು ಇಂಥವ್ರನ್ನೇ ಏನು ಪ್ರಸಾರ ಮಾಡ್ತಾರೆ. ಜ್ಯೋತಿಷಿಗಳು ಇವತ್ತೇನು ಹೇಳ್ತಾರೆ ನೋಡ್ರಿ, ಅವ್ರು ಹೇಳುವ ಮಾತುಗಳನ್ನ ಕೇಳ್ಕೊಳ್ಳಿ. ಇಂಥ ಜ್ಯೋತಿಷಿಗಳು ಇವತ್ತು ಫ್ರಾಡ್ ವಿಚಾರಗಳಲ್ಲಿ, ಆಮೇಲೆ ಅನುಚಿತ ವಿಚಾರಗಳಲ್ಲಿ ತಗಲಾಕೊಂಡು, ಅಕ್ರಮ ಸಂಬಂಧಗಳ ವಿಚಾರಗಳಲ್ಲಿ ತಗಲಾಕೊಂಡು ಇವತ್ತು ಜೈಲ್ ಪಾಲಾಗ್ತಿದ್ದಾರೆ. ಇಷ್ಟು ದಿನ ಜನ ಕೇಳ್ತಿರೋದೇನು ಇವ್ರ ಮಾತುಗಳನ್ನ. ಈ ಡೋಂಗಿ ಬಾಬಾಗಳ, ಈ ಡೋಂಗಿ ಮುತ್ಯಗಳ ಕಾಟದಿಂದ ಜನ ಹೊರಗಡೆ ಬರಬೇಕಾಗಿದೆ. ಸ್ನೇಹಿತರೆ, ವೈಚಾರಿಕ ಚಿಂತಕ ನರಸಿಂಹಯ್ಯನವರು ಕರ್ನಾಟಕದ ಒಬ್ಬ ಒಳ್ಳೆ ವಿಜ್ಞಾನಿ ಅಂತಾನೆ ಹೇಳ್ಬೋದು. ಪ್ರಾಧ್ಯಾಪಕರಾಗಿದ್ರು, ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ರು, ಬೆಂಗಳೂರು ಯೂನಿವರ್ಸಿಟಿ ಕುಲಪತಿಗಳಾಗಿದ್ರು. ಅವರು ಪುಟ್ಟಪರ್ತಿ ಸಾಯಿಬಾಬಾ ಅವರು ಅವಾಗ ಓದೋರ್ಗೆಲ್ಲ ಉಂಗ್ರ ಕೊಡೋದು, ನಿಂಬೆಹಣ್ಣು ಕೊಡೋದು, ಆಮೇಲೆ ಏನೇನೋ ಅವ್ರ ಹತ್ರ ಇರುವಂತಹ ಒಂದು ಚಮತ್ಕಾರದ ಮೂಲಕ ಭಕ್ತಾದಿಗಳಿಗೆ ಕೊಡ್ತಾ ಇದ್ರು. ಈ ನರಸಿಂಹಯ್ಯನವರು ಅವ್ರ ಹತ್ರ ಒಂದು ಕೇಳ್ತಾರೆ, ನನಗೊಂದು ಕುಂಬಳಕಾಯಿ ಕೊಡಿ ಅಂತ. ಈ ಪುಟ್ಟಪರ್ತಿ ಸಾಯಿಬಾಬಾ ಅವರಿಗೆ ಕುಂಬಳಕಾಯಿ ಕೊಡೋದಕ್ಕೆ ಆಗಲ್ಲ. ಹೆಂಗ ಸಾಧ್ಯ? ಒಂದೇ ಒಂದು ಸಣ್ಣ ರಾಗಿಯ ಕಾಳನ್ನ ಸೃಷ್ಟಿ ಮಾಡೋದಕ್ಕೆ ಸಾಮರ್ಥ್ಯ ಇಲ್ಲದವರು ಇವರೆಲ್ಲ ಹೆಂಗೆ ಸ್ವಾಮಿಗಳಾಗ್ತಾರೆ? ಇವರೆಲ್ಲ ಹೆಂಗೆ ದೇವಮಾನವಾಗಕ್ಕೆ ಸಾಧ್ಯ? ಅದಕ್ಕೆ ಹೇಳೋದು, ನಮಗೆ ನಮ್ಮ ಯೋಚನೆ ವೈಜ್ಞಾನಿಕವಾಗಿದ್ರೆ, ಪ್ರಶ್ನೆ ಮಾಡುವ ಅನ್ವೇಷಣಾ ಮನೋಧರ್ಮ ಇದ್ರೆ, ನಾವೆಲ್ಲವನ್ನೂ ತರ್ಕಕ್ಕೆ ಒಳಪಡಿಸಿ ಒಪ್ಕೊಂಡ್ರೆ ಇಂಥ ಡೋಗಿ ಬಾಬಾಗಳು, ಡೋಗಿ ಸ್ವಾಮೀಜಿಗಳ ಬಟ್ಟ ಬಯಲಾಗತ್ತೆ. ಇಲ್ಲ ಅಂದ್ರೆ ಅವ್ರ ಕಾಲಿಗೆ ಬಿದ್ದು, ಅವ್ರ ಕಾಲು ತೊಳೆದು, ಅವ್ರ ಆ ನೀರು ಕುಡಿದು, ಅವ್ರು ಹಾಕೋ ಪಂಗನಾಮ ಇಟ್ಕೊಂಡು ಮನೆಗೆ ಬರ್ಬೇಕಾಗತ್ತೆ. ಇದು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ಸ್ನೇಹಿತರೆ. ಹಿಂದೂ ಧರ್ಮದಲ್ಲೂ ಡೋಂಗಿಗಳಿದ್ದಾರೆ, ಮುಸ್ಲಿಂ ಧರ್ಮದಲ್ಲೂ ಡೋಂಗಿಗಳಿದ್ದಾರೆ, ಕ್ರಿಶ್ಚಿಯನ್ ಧರ್ಮದಲ್ಲೂ ಡೋಂಗಿಗಳಿದ್ದಾರೆ. ಎಲ್ಲ ಧರ್ಮದಲ್ಲೂ ಈ ಥರದ ಡೋಂಗಿಗಳು ಜನರ ಬದುಕನ್ನ ನರಕ ಮಾಡ್ತಾ ಇದ್ದಾರೆ. ಜನರ ಅಸಹಾಯಕ ಸ್ಥಿತಿಯನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ, ಜನರ ದುಡ್ಡನ್ನ ಕಿತ್ಕೊಳ್ತಿದ್ದಾರೆ, ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ಈ ಸರ್ಕಾರ ಮೂಢನಂಬಿಕೆ ಪ್ರತಿಬಂಧಕ ಕಾಯ್ದೆ ಅಂತ ಇದೆ, ಇದನ್ನ ಜಾರಿ ಮಾಡಬೇಕು. ಈ ರೀತಿ ಡೋಂಗಿ ಆಟಗಳನ್ನ ಮಾಡಿಕೊಂಡು ಜನರ ಹತ್ರ ಸುಲಿಗೆ ಮಾಡ್ತಾರಲ್ಲ, ಜನರ ಶೀಲವನ್ನ ಕಸಿಯೋದು, ಅವ್ರ ಜೊತೆ ಅನುಚಿತ ವರ್ತನೆ ಮಾಡೋದು, ಅವ್ರ ಮೇಲೆ ರೇಪ್ಗಳು ಮಾಡೋದು, ಇವೆಲ್ಲ ಆಗ್ತಾ ಇದಾವೆ. ಸರ್ಕಾರ ಏನ್ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಈ ರೀತಿ ಕಾಯ್ದೆಗಳನ್ನ ಅನುಷ್ಠಾನಕ್ಕೆ ತರಬೇಕು. ಕಾಯ್ದೆ ಜಾರಿಗೆ ತರೋದಲ್ಲ, ಅನುಷ್ಠಾನಕ್ಕೆ ತಂದು ಯಾರೆಲ್ಲ ಈ ರೀತಿ ಕೇಡಿಗಳಿದಾರಲ್ಲ, ಕಿಡಿಗೇಡಿ ಧಾರ್ಮಿಕ ಕಿಡಿಗೇಡಿಗಳನ್ನ ಒದ್ದು ಒಳಗಡೆ ತಳ್ಳಬೇಕು. ಇಲ್ಲ ಅಂದ್ರೆ ಜನರ ಬದುಕನ್ನು ಮತ್ತಷ್ಟು ಹಾಳು ಮಾಡ್ತಾರೆ. ಇದು ಅರ್ಥ ಆಗ್ಬೇಕು ಅಂತ ಕುವೆಂಪು ಅವರು ಅದನ್ನೇ ಹೇಳಿದ್ದು. ನೀವು ನಿರಂಕುಶ ಮತಿಗಳಾಗಿ ಅಂತ ಯುವಕರಿಗೆ ಕರೆ ಕೊಟ್ಟಿದ್ದು. ನಮಗೆ ನಮ್ಮ ಯೋಚನೆಗಳು ಹೇಗಿರ್ಬೇಕು, ನಮಗೊಂದು ವಿವೇಕ ಇಲ್ಲ, ಸರಿಯಾದ ಶಿಕ್ಷಣ ನಮ್ಮ ವ್ಯವಸ್ಥೆ ಕೊಡ್ತಾ ಇಲ್ಲ. ಇವ್ರು ಹೇಳಿದ್ದೇ ಸತ್ಯ ಅನ್ಕೊಂಡ್ಬಿಡ್ತಾರೆ, ಟಿವಿಗಳಲ್ಲಿ ತೋರಿಸೋ ಮೌಢ್ಯಗಳನ್ನೇ ಸತ್ಯ ಅನ್ಕೊಂಡ್ಬಿಡ್ತಾರೆ. ನಮ್ಮ ಜನರಿಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇಂಥ ಡೋಂಗಿ ಬಾಬಾಗಳು, ಅವನ್ ಕಾರಲ್ಲಿ ಓಡಾಡ್ತಾನೆ, ಕಷ್ಟಪಟ್ಟು ದುಡಿಯಲ್ಲ ಅವನು, ಅವನ್ ಕಾರಲ್ಲಿ ಹೋಗ್ಬಿಟ್ರೆ ಅವ್ನ ಬೈಕಲ್ಲಿ ಅವ್ನು ಉದ್ಘಾಟನೆ ಮಾಡಿದ್ರೆ ಆಕ್ಸಿಡೆಂಟ್ ಆಗಲ್ಲಂತೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಅದಕ್ಕೆ ಕೊನೆನೇ ಇಲ್ಲ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಜನರನ್ನ ಯಾರು ಕಾಪಾಡಬೇಕೋ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಜ್ಞಾವಂತ ಜನ, ಜಾಗೃತ ಜನ ಇದ್ರ ಬಗ್ಗೆ
ಜನರಿಗೆ ಮಾಹಿತಿ ಕೊಡಬೇಕು. ನೀವು ಪ್ರಜ್ಞೆನ ರೂಢಿಸ್ಕೊಳ್ಳಿ, ನೀವು ಬರೀ ಅಕ್ಷರವಂತರಾದರೆ ಸಾಲದು, ನೀವು ವಿವೇಕವಂತರಾಗಬೇಕು. ಈ ರೀತಿ ಬೊಗಳೆಗಳನ್ನು ಬಯಲು ಮಾಡುವ ಕೆಲಸವನ್ನು ಮಾಡಬೇಕು. ಬಸವಣ್ಣವರು ಎಂತೆಂಥ ಚಿಂತನೆಗಳು ಹೇಳಿದ್ದಾರೆ. ಅವರು ದೇವಸ್ಥಾನಗಳಿಗೆ ಹೋಗ್ಬೇಡ್ರಪ್ಪ, ಏನು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ಇನ್ನು ಶಿರವೇ ಹೊನ್ನ ಕಳೆಸವಯ್ಯ ಅಂತ ಹೇಳ್ಬಿಟ್ರು. ಮುಗ್ದೋಯ್ತು. ಈ ಧಾರ್ಮಿಕ ಕೇಂದ್ರಗಳು ಇವತ್ತು ಸುಲುಗಿಯ ಕೇಂದ್ರಗಳಾಗಿದ್ದಾವೆ. ನಾವು ನೋಡ್ತಾ ಇದೀವಲ್ಲ, ಇವತ್ತು ಧಾರ್ಮಿಕ ದೇವಸ್ಥಾನಗಳು, ಕೇಂದ್ರಗಳು, ಮಂದಿರ, ಮಸೀದಿಗಳು ಇವತ್ತು ಕೋಟಿಗಟ್ಟಲೆ ದುಡ್ಡನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಜನರಿಗೆ ಉಪಯೋಗ ಆಗ್ತಾ ಇದೆಯಾ? ಆಗ್ತಾ ಇಲ್ಲ. ಇವರು ಲೂಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರಜ್ಞಾವಂತರಾಗಬೇಕಾಗಿದೆ. ಇನ್ನೊಂದು ಹೇಳ್ತಾರೆ ವಚನಕಾರರು, ನಾ ದೇವನಲ್ಲದೆ ನೀ ದೇವನೇ ಅಂತ, ತನ್ನ ತಾನರಿದಡೆ ತಾನೇ ದೇವ ನೋಡ ಅಂತ. ನೀನು ಅರ್ಥ ಮಾಡ್ಕೊಂಡ್ರೆ ನೀನೇ ದೇವರು. ಆದರೆ ನಮ್ಮ ಜನ ನಕಲಿ ದೇವರನ್ನ, ನಕಲಿ ದೇವಮಾನವನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ತಪ್ಪು ಅಂತ ಹೇಳುವ ಜಾಗೃತಿ, ಪ್ರಜ್ಞಾವಂತಿಕೆ ನಮ್ಮ ಜನಕ್ಕೆ ಬರಬೇಕಾಗಿದೆ. ಅದಕ್ಕೆ ಹೆಂಗ್ ಸಾಧ್ಯ? ವಚನಕಾರನ ಅಧ್ಯಯನ ಮಾಡಬೇಕು, ವಚನಗಳನ್ನು ಅಧ್ಯಯನ ಮಾಡಬೇಕು. ಮತ್ತೆ ಆಯಾ ಧರ್ಮದಲ್ಲಿರುವಂತಹ ಪ್ರಜ್ಞಾವಂತರು, ಜಾಗೃತವಂತರು ಇಂಥ ಬೂಟಾಟಿಕೆ ಮಾಡೋರನ್ನ ಖಂಡಿಸ್ಬೇಕು. ಯಾವ್ಯಾವ ಧರ್ಮದಲ್ಲಿ ಇದಾರಲ್ಲ ಪ್ರಜ್ಞಾವಂತರು, ಅವ್ರು ಹೇಳ್ಬೇಕು, ನೋಡಯ್ಯ ನೀನ್ ಮಾಡ್ತಿರೋದು ಬೂಟಾಟಿಕೆ, ನನ್ನ ಧರ್ಮದ ಯಾರೋ ಒಂದು ಸ್ವಾಮೀಜಿ, ಯಾರೋ ಒಬ್ಬ ಡೋಂಗಿ ಬಾಬಾ ಏನೋ ಕೆಲಸ ಮಾಡ್ತಾನೆ ಅಂದ್ರೆ ಸಪೋರ್ಟ್ ಮಾಡೋದಲ್ಲ. ಇವನು ಡೋಂಗಿ ಮಾಡ್ತಾ ಇದ್ದಾನೆ, ನಿಮ್ ದುಡ್ಡನ್ನ ಕಸಿತಾ ಇದ್ದಾನೆ, ಧಾರ್ಮಿಕತೆಯ ಹೆಸರಲ್ಲಿ ನಿಮ್ಗೆ ಫ್ರಾಡ್ ಮಾಡ್ತಾ ಇದ್ದಾನೆ, ಅವನ ಹತ್ರ ಹೋಗ್ಬೇಡಿ. ಜನ ಇಂಥ ಒಂದು ಜಾಗೃತಿಯನ್ನ, ಪ್ರಜ್ಞೆಯನ್ನ ರೂಢಿಸಿಕೊಳ್ಳುವಂತ ವಾತಾವರಣ ಬರಲಿ. ಅದಕ್ಕೆ ತ್ರಿವರ್ಣ ನ್ಯೂಸ್ ಜನರಲ್ಲಿ ಜಾಗೃತಿಯನ್ನ, ನಮ್ಮ ವಿವೇಕ, ನಮ್ಮ ಚಿಂತನೆಗಳು ಬದಲಾದ್ರೆ ಜಗತ್ತು ಬದಲಾಗುತ್ತೆ, ಜನರ ಯೋಚನೆಗಳು ಬದಲಾಗುತ್ತೆ. ನಾವು ಜನರ ಯೋಚನೆ ಮಾಡುವ ಮನೋಧರ್ಮವನ್ನ ಕಿತ್ತಾಕೊಂಡ್ಬಿಟ್ಟಿದ್ದಾರೆ ಬರೀ ಇಂಥ ಸ್ಟೋರಿಗಳನ್ನ ತೋರಿಸೋದು. ವೈಜ್ಞಾನಿಕ, ವೈಚಾರಿಕ ಒಂದು ಜಾಗೃತಿಯ ಚಳುವಳಿ ಆಗಬೇಕಾಗಿದೆ. ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ನಮ್ಮ ಸಮುದಾಯದಲ್ಲಿರುವ ನಮ್ಮ ಧರ್ಮಗಳಲ್ಲಿರುವಂಥ ಈ ಮೌಢ್ಯಗಳನ್ನು ಕಿತ್ತೊಸೆಯೋ ಕೆಲಸವನ್ನ ಎಲ್ಲರೂ ಮಾಡೋಣ. ಸ್ನೇಹಿತರೆ, ಈ ಒಂದು ಚಿಂತನೆ ನಿಮ್ಗೆ ಇಷ್ಟ ಆಗಿದೆ, ದಯಮಾಡಿ ಎಲ್ಲ ಕಡೆ ಶೇರ್ ಮಾಡಿ, ಹಂಚ್ಕೊಳ್ಳಿ, ಮತ್ತು ಕಮೆಂಟ್ಸನ್ನು ಕೂಡ ಮೆನ್ಷನ್ ಮಾಡಿ. ಮತ್ತೊಂದು ಒಳ್ಳೆಯ ಸ್ಟೋರಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.